ಹುಣಸೂರಿನಲ್ಲಿ ಹುಟ್ಟಿದ ಸಾಮಾನ್ಯ ಕುಳ್ಳ ನೋಡಿ. ಈ ಸ್ಕೂಲ್ನಲ್ಲಿದ್ದಂಥ ಸಂದರ್ಭದಲ್ಲಿ ಬೆಂಚ್ ಮೇಲೆ ಹುಡುಗರು ಅದು ಇದು ಬರೆದರೆ ಇವು ಬರೀತಿದ್ದೇನು ಅಂತಂದರೆ ಕುಳ್ಳ 009 ಪ್ರಚಂಡ ಕುಳ್ಳ ಈ ರೀತಿ ಇವರು ಬರೆಯೋದು. ಬರೆದಿದ್ದೆಲ್ಲವನ್ನೂ ಕೂಡ ಸಿನಿಮಾ ಮಾಡಿದ್ದು. ಕುಳ್ಳ ಇನ್ ಸಿಂಗಾಪುರ್, ಕುಳ್ಳ ಇನ್ ನ್ಯೂಯಾರ್ಕ್. ಅಂದರೆ ಕನಸು ಕನವರಿಕೆಗಳು ಎಷ್ಟರ ಮಟ್ಟಿಗಿತ್ತು ನೋಡಿ, ಎಷ್ಟರ ಮಟ್ಟಿಗಿತ್ತು ಅಂತ. ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದಂಥ ಒಬ್ಬ ವಿದ್ಯಾರ್ಥಿ ಸಿನಿಮಾ ರಂಗಕ್ಕೆ ಬರ್ತಾನೆ ಅಂದರೆ ಅದಾದಮೇಲೆ ಅಷ್ಟೊತ್ತಿಗೆಲ್ಲೇ ಅವ್ರದ್ದು ಒಂದು ಶಾಪ್, ಆಟೋಮೊಬೈಲ್ ಶಾಪ್ ಶುರುವಾಗಿರುತ್ತೆ. ಅವ್ರ ಅಣ್ಣ ನಡೆಸ್ತಾ ಇರ್ತಾರೆ, ತಮ್ಮ ಕೂಡ ಅದನ್ನೇ ಮಾಡಬೇಕು ಅಂತ ಇರ್ತಾರೆ. ಸಿನಿಮಾಕ್ಕೆ ಹೋಗಕ್ಕೆ ಅದು ಅಷ್ಟೇನು ಇಷ್ಟ ಇರಲ್ಲ ಅವ್ರಿಗೆ. ಆದರೆ ಈ ಸೋದರ ಮಾವನ ಸೆಳ್ತಾ ಇರಬೇಕು ಮೋಸ್ಟ್ಲಿ. ಯಾಕಂದರೆ ಹುಣಸೂರು ಕೃಷ್ಣಮೂರ್ತಿ ಆಗಿನ ಕಾಲದ ದೊಡ್ಡ ಹೆಸರು. ಹುಣಸೂರು ಕೃಷ್ಣಮೂರ್ತಿಯವರ ಸ್ವಂತ ತಂಗಿಯ ಮಗ ದ್ವಾರಕೀಶ್. ಜಗದೀಶ್ ಚಿಯಾ ಬೆಳೆದು ಕ್ವಿಂಟಾಲ್ಗೆ 30,000 ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೆಳೆದು ಬಂದಂಥ ಹಾದಿ ಇದೆಯಲ್ಲ ನೋಡಿ. ಹಿರಿಯ ನಟ ಉಮೇಶ್ ಮಾತಾಡಿದ್ದಾರೆ. ಬನ್ನಿ ನಾವು ನೋಡ್ತಾ ಇದ್ದೀವಿ ಈಗ ನೇರ ದೃಶ್ಯಾವಳಿಗಳನ್ನು. ರವೀಂದ್ರ ಕಲಾಕ್ಷೇತ್ರದಿಂದ ಮುಖ್ಯಮಂತ್ರಿ ಚಂದ್ರು ಬಂದು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ರಮೇಶ್ ಅರವಿಂದ್ ಅವ್ರ ಬಗ್ಗೆ ಕಾರ್ಯಕ್ರಮವನ್ನು ಕೂಡ ಮಾಡಿದಂಥವ್ರು ರಮೇಶ್ ಅರವಿಂದ್ ಬಂದಿದ್ದಾರೆ. ಬನ್ನಿ ಹಾಸ್ಯ ನಟ ಉಮೇಶ್ ಮಾತಾಡಿದ್ದಾರೆ, ನೋಡೋಣ. ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರ್ತಕ್ಕಂಥ ಉಮೇಶ್ ಅವರಿದ್ದಾರೆ. ಸರ್, ಸಹಜವಾಗಿ ನೀವು ತುಂಬಾ ಹತ್ತಿರದಿಂದ ಕಂಡಿರ್ತೀರಿ. ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋಂಥದ್ದಾದ್ರೆ ದ್ವಾರಕೀಶ್ ಅವ್ರ ನೆನಪು ಮಾಡ್ಕೊಳ್ಳೋಂಥದ್ದಾದ್ರೆ ಹೇಗಂತ? ದ್ವಾರಕೀಶ್ ಅವ್ರನ್ನ ನಾವು ಮರೆಯೋದಕ್ಕಾಗಲ್ಲ. ಯಾಕೆಂದ್ರೆ ಸುಮಾರು ಅವರ ಚಿತ್ರಗಳೆಲ್ಲ ನಾವು ನೋಡಿದ್ವಿ, ಮತ್ತೆ ಅವ್ರ ಜೊತೆಯಲ್ಲೂ ಪಾತ್ರ ಮಾಡಿದ್ವಿ. ಅವರು ನಮಗೆ ಗುರು ಶಿಷ್ಯರು. ಚಿತ್ರದಲ್ಲಿ ನಮ್ಮನ್ನ ಪಾಪ ಎಲ್ಲ ಕಲಾವಿದರನ್ನು ಹಾಸ್ಯ ಕಲಾವಿದರು ಮಾಡಿದರೆ. ಭಾಗ್ಯವಂತು ಚಿತ್ರದಲ್ಲಿ ಪಾತ್ರ ಮಾಡಿದ್ವಿ. ಆಮೇಲೆ ಅವರ ಅನೇಕ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ವಿ ನಾವು. ಮುಖ್ಯವಾಗಿ ಅಂದರೆ ಒಂದು ಭಾಗ್ಯವಂತರು ಟೈಮ್ನಲ್ಲಿ ಅವರೊಂದು ನಾಟಕ ಮಾಡಬೇಕು ಅಂದಿದ್ರು, ಮಕ್ಮಲ್ ಟೋಪಿ ನಾಟಕ. ಅದರಲ್ಲಿ ನಾನೇ ಅವರಿಗೆ ಆ ನಾಟಕವನ್ನು ಕಲಿಸ್ದೆ, ಮಕ್ಮಲ್ ಟೋಪಿ ನಾಟಕ. ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ರು. ಯಾಕೆಂದರೆ ನಾವು ಮಾಸ್ಟರ್ ಹೆಣ್ಣೆಯವರ ಕಂಪನಿಯಲ್ಲಿ ನಾಟಕ ಇದ್ವಲ್ಲ ನಾವಲ್ಲಿ. ಅದೇ ಥರ ಮಾಸ್ಟರ್ ಹೆಣ್ಣೆಯವ್ರ ಥರನೇ ಅವರು ಕೈಲಿ ಪಾತ್ರ ಮಾಡಿಸೋಕ್ಕೆ ಪ್ರಯತ್ನ ಪಟ್ವಿ. ಆ ಪಾತ್ರ ಬಹಳ ಚೆನ್ನಾಗಿ ಮಾಡೋದು. ಅದು ಮೈಸೂರು ವಸ್ತು ಪ್ರದರ್ಶನದಲ್ಲಿ, ಬೆಂಗಳೂರು ವಸ್ತು ಪ್ರದರ್ಶನದಲ್ಲಿ ಬಹಳ ಯಶಸ್ವಿಯಾಗಿ ನಡೀತು. ಅವರು ರಂಗಭೂಮಿಯ ಒಂದು ಸೊಗಡು ಏನಂತಂದು ಅವಾಗ ಅರ್ಥಕೊಂಡು ಪಾಪ ಬಹಳ ಖುಷಿಪಟ್ಟರು. ಆ ಪಾತ್ರವನ್ನು ಮಕ್ಮಲ್ ಟೋಪಿ ನಾಟಕದಲ್ಲಿ ನಾಣಿ ಪಾತ್ರನ ಬಹಳ ಚೆನ್ನಾಗಿ ಪಾತ್ರ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಒಂಥರ ಸ್ನೇಹಿತರಾಗಿದ್ವಿ ಬಹಳ ವರ್ಷಗಳಿಂದ. ಅವರು ಎಲ್ಲ ಚಿತ್ರಗಳಲ್ಲೂ ಪಾತ್ರ ಮಾಡಿದ್ವಿ, ಬೇರೆಯವರ ಚಿತ್ರದಲ್ಲೂ ಪಾತ್ರ ಮಾಡಿದ್ವಿ. ಇವತ್ತು ವಯೋಸಹಜ ಹೇಳ್ತಾರಲ್ಲ, ಹುಟ್ಟಿನ ಮೆಟ್ಟು ಸಾವಿನ ಗುಟ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರು ಹೇಳಿದ್ರೆ ಗಾಳಿಯನ್ನು ತಡೆಯೋರು ಯಾರೂ ಇಲ್ಲ ಅಂತ ಹೇಳ್ತಾರಲ್ಲ, ಕಾಲವನ್ನು ತಡೆಯೋರು ಯಾರಿಲ್ಲ, ಗಾಳಿಯನ್ನು ಹಿಡಿಯೋರು ಯಾರಿಲ್ಲ ಅಂತ. ಅದೆಲ್ಲ ಅರ್ಥಪೂರ್ಣವಾಗಿ ಬದುಕಿಗೆ ಎಷ್ಟು ಅರ್ಥಪೂರ್ಣವಾಗಿತ್ತು ಅನ್ನೋದಕ್ಕೆ ಅವೆಲ್ಲ ಸಾಕ್ಷಿ. ಮತ್ತು ಅವರು ದ್ವಾರಕೀಶ್ ಅವರು ಹಾಸ್ಯ ಬ್ರಹ್ಮ. ಒಬ್ಬ ಹಾಸ್ಯ ನಟನ ಬಗ್ಗೆ ಹಾಸ್ಯ ನಟ ಹೇಳಿದ್ರೇ ಕೇಳೋದಕ್ಕೆ ಚಂದ. ಏನು ಹೇಳ್ತೀರಾ ಸರ್? ಏನು ಹೇಳೋದು ಮೇಡಮ್, ಅವರು ಕನ್ನಡದ ಕೊಡುಗೆ. ನರಸಿಂಹರಾಜ್ ಅವರು, ಬಾಲಕೃಷ್ಣ ಅವರು ಮತ್ತು ದ್ವಾರಕೀಶ್ ಅವರು, ಇವರು ಸಾಲಿನಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ NS ರಾವ್ ಅವರು, ಈ ಥರದಲ್ಲಿ ಅವರ ಕೊಡುಗೆ ಅಪಾರ ಇದೆ. ನಾವೆಲ್ಲ ಪಾತ್ರಗಳು ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಒಂಚೂರೇನೋ ಕಾಮಿಡಿ ಟ್ರ್ಯಾಕ್ ಗೀಚ್ಕೊಂಡು ಡೈಲಾಗ್ಗಳು ಬರ್ಕೊಂಡು. ಆದರೆ ಅವರು ಸಿನಿಮಾದ ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡಿಬಿಟ್ರು. ಅದು ಲಾಭನೋ ನೋಡಲಿಲ್ಲ. ಛಲ ಅದು ಇಂಡಸ್ಟ್ರಿಗೋಸ್ಕರ, ನನ್ನ ಕನ್ನಡ ನನ್ನ ಇದು ಅಂತ ಹೇಳಿ. ನಮ್ಮ ಮೈಸೂರು ಭಾಗದವರಲ್ವಾ, ಆಸೆ ಜಾಸ್ತಿ ಕನ್ನಡದ ಮೇಲೆ. ಹಾಗಾಗಿ ಅವ್ರ ಸಾಧನೆ ಎಲ್ಲ ನೋಡಿದ್ದೀರಿ, ಇವಾಗ ಟಿ ವಿಲೆಲ್ಲ ತೋರಿಸ್ತಾ ಇದ್ದಾರೆ. ಸಾಕಷ್ಟು ಸಿನಿಮಾಗಳೊಂದು ಪ್ರೊಡ್ಯೂಸ್ ಮಾಡಿದ್ರು, ನಿರ್ದೇಶನ ಕೂಡ ಮಾಡಿದ್ದಾರೆ. ಸುಮಾರು ಕಳ್ಕೊಂಡಿದ್ದಾರೆ, ಪಡೆದಿದ್ದಾರೆ. ಅವರಿಲ್ಲ ಇವತ್ತು ನೋಡಿದ್ವಿ, ಅವರಿಲ್ಲ ನಮ್ಮ ಜೊತೆಯಲ್ಲಿ. ಆದರೆ ಅವ್ರ ಸಾಧನೆಗಳು ಆಚಂದ್ರಾರ್ಕ. ಸಿನಿಮಾಗಳ ಇಂಡಸ್ಟ್ರಿ ಇರೋವರೆಗೂ ಅವ್ರ ಹೆಸರು ಯಾರೂ ಮರೆಯೋಕ್ಕಾಗಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡೋಗಿದ್ದಾರೆ. ವಯೋಮಿತಿ ಏನು ಮಾಡೋಕ್ಕಾಗಲ್ಲ, ದೇವರು ಈ ಥರ ಆಗಿದೆ. ಅವ್ರು ಕರೆದಾಗ ಹೋಗ್ಲೇಬೇಕಿಲ್ರೂ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳ್ಕೊತೀವಿ ಸರ್. ಅದಕ್ಕೆ ಸರ್ ನಾನು ಹಾಸ್ಯ ಬ್ರಹ್ಮ ಅಂತ ಹೇಳಿದ್ದು. ಅಂದರೆ ನಿರ್ದೇಶಕ, ನಟ, ನಿರ್ಮಾಪಕ ಎಲ್ಲರೂ ಮೂರು ಒಟ್ಟಾಗಿ ಸೇರಿದ್ರೇ ಬ್ರಹ್ಮ. ಸೊ ಅದಕ್ಕೆ ಹೇಳಿದ್ದು ಅವ್ರನ್ನ ಹಾಸ್ಯ ಬ್ರಹ್ಮ ಅಂತ. ಸೊ ನೀವು ಅವರ ಒಂದು ಕಾಮಿಡಿ ವಿಷಯದಲ್ಲಿ ಯಾವ ರೀತಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಳ್ತೀರಾ? ಮೇಡಮ್, ಅವ್ರದ್ದು ಮ್ಯಾನರಿಸಮ್ ಆಗ್ಬೋದು, ಟೈಮಿಂಗ್ ಆಗ್ಬೋದು, ಸೂಪರಾಗಿತ್ತು. ಆ ಟೈಮಿಂಗಲ್ಲೇ ಎಲ್ಲರನ್ನು ಗೆದ್ಕೊಂಡ್ಬಂದ್ರು ಅವರು.
ಅದೇ ಹೇಳ್ತೀನಲ್ಲ, ನಮಗೆ ದಾರಿದೀಪ. ಮುಂದೆ ನಾವು ಯಾರ್ಯಾರು ಇದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅವ್ರಿಗೆಲ್ಲ ಅವ್ರು ಸ್ಫೂರ್ತಿ ಆಗ್ತಾರೆ. ಕನಸು 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 ಅದೇ ಕನವರಿಕೆ, ಅದರಲ್ಲೇ ಮಾಡಿದಂತಹ ಸಿನಿಮಾಗಳು ಒಂದಾ ಎರಡಾ ಸೂಪರ್ ಹಿಟ್. ಇಲ್ಲಿಂದ ಕನ್ನಡ ಚಿತ್ರರಂಗದಿಂದ ನೀವು ಸಿಂಗಾಪುರಲ್ಲೋ ಸಿನಿಮಾ ತೆಗಿತೀರಿ ಅಂತಂದರೆ, ಆಫ್ರಿಕಕ್ಕೆ ಹೋಗಿ ಆಫ್ರಿಕಾದಲ್ಲಿ ಶೀಲಾ ಮಾಡ್ತೀವಿ ಅಂತಂತಂದರೆ ಸಾಮಾನ್ಯ ಸಂಗತಿನ? ದ್ವಾರಕೀಶ್ ಬದುಕಿದ್ದೆ ಹಾಗೆ.